ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ಇವತ್ತಿನ ಹೆಡ್ಲೈನ್ಸ್ ಹೀಗಿದೆ. ನ್ಯೂಸ್ ನಂಬರ್ 1, ವಿಪ್ರೋ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಅಕ್ಟೋಬರ್-ಡಿಸೆಂಬರ್ 2021ರಲ್ಲಿ 20,315 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 23,229 ಕೋಟಿ, 14% ಮೇಲೆ ಹೋಗಿದೆ. ನೆಟ್ ಪ್ರಾಫಿಟ್ ಅಕ್ಟೋಬರ್-ಡಿಸೆಂಬರ್ 2021ರಲ್ಲಿ 2,972 ಕೋಟಿ, ಅದೇ ಪೀರಿಯಡ್ನಲ್ಲಿ ಈ ವರ್ಷ 3,065 ಕೋಟಿ, 3% ಮೇಲಕ್ಕೆ ಹೋಗಿದೆ. ಪ್ರಾಫಿಟ್ ವರ್ ಆಸ್ ಪರ್ ಎಕ್ಸ್ಪೆಕ್ಟೇಷನ್ಸ್. Dividend of ₹1, ಅಂದರೆ 50% of face value has been declared. The shares will react to the results on Monday. ಸದ್ಯದ ಮಟ್ಟಿಗೆ ರಿಸಲ್ಟ್ಸ್ ಅಷ್ಟು ಜಬರ್ದಸ್ತ್ ಆಗಿಲ್ಲ, ಮತ್ತೆ ಬೇರೆ ಸಾಫ್ಟ್ವೇರ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಸಾಲದು ಅಂತ ಇದೆ. ಈಗ ನ್ಯೂಸ್ ನಂಬರ್ 2, ಜೆಟ್ ಏರ್ವೇಸ್ ಟ್ರಾನ್ಸ್ಫರ್ ಟು ನ್ಯೂ ಓನರ್ಸ್. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ has approved the transfer of assets of Jet Airways to ಜಾಲನ್ ಕಾರ್ಲೋಕ್ ಕನ್ಸೋರ್ಟಿಯಂ. ಅಂದ್ರೆ ಜೆಟ್ ಏರ್ವೇಸ್ ಒಂಥರ ದಿವಾಳಿ ಆಗೋಗಿತ್ತು, ಈಗ ಜಾಲನ್ ಕಾರ್ಲೋಕ್ ಕನ್ಸೋರ್ಟಿಯಂಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅರ್ಲಿಯರ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ had control of Jet Airways since Jet Airways owes crores of rupees to the bank. ಬೇಕಾದಷ್ಟು ದುಡ್ಡು ಬಾಕಿ ಇಟ್ಕೊಂಡಿದ್ರು ಬ್ಯಾಂಕ್ಗಳಿಗೆ ಕೊಡ್ಲಿಕ್ಕೆ. ಈಗ the new owners have paid some portion of the dues of Jet Airways, have promised to pay the remaining once they start airline operations. ಈಗ ನಾವು ಮುಂದೆ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮತ್ತು ನಮ್ಮ ಏರ್ಲೈನ್ ಅನ್ನು ಸ್ಟಾರ್ಟ್ ಆದ್ಮೇಲೆ ಎಲ್ಲವನ್ನು ತೀರಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ನ್ಯೂಸ್ ನಂಬರ್ 3, ಡಿಮಾರ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಅಕ್ಟೋಬರ್-ಡಿಸೆಂಬರ್ 2021ರಲ್ಲಿ 9,218 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2022 11,569 ಕೋಟಿ, ಅಭಿವೃದ್ಧಿ 26%. ನೆಟ್ ಪ್ರಾಫಿಟ್ ಅಕ್ಟೋಬರ್-ಡಿಸೆಂಬರ್ 2021ರಲ್ಲಿ 553 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 590 ಕೋಟಿ, 7% ಮೇಲಕ್ಕೆ ಹೋಗಿದೆ. ರೆವೆನ್ಯೂ ವರ್ ಆಸ್ ಪರ್ ಎಕ್ಸ್ಪೆಕ್ಟೇಷನ್ಸ್ ಬಟ್ ನೆಟ್ ಪ್ರಾಫಿಟ್ ವಾಸ್ ಬಿಲೋ ಎಕ್ಸ್ಪೆಕ್ಟೇಷನ್. ಅಂದ್ರೆ ಟೋಟಲ್ ಸೇಲ್ಸ್ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಷ್ಟಾಗಿ ಮೇಲಕ್ಕೆ ಹೋಗಿಲ್ಲ. ಈ ರಿಸಲ್ಟ್ ವಾರಾಂತ್ಯದಲ್ಲಿ ಬಂದಿದ್ರಿಂದ ಅದರ ಇಫೆಕ್ಟ್ ಏನಿದೆ ಶೇರಿನ ಮೇಲೆ ಸೋಮವಾರ ಗೊತ್ತಾಗುತ್ತೆ. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. HDFC ಬ್ಯಾಂಕ್ಸ್ ಕ್ವಾರ್ಟರ್ ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ ಅನೌನ್ಸ್ಮೆಂಟ್ ಆಗಿದೆ. ನಿಮಗೇನಾದ್ರೂ ಅದರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು, ಅದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮ್ಮಲ್ಲಿ ಏನಾದ್ರೂ ನಿರೀಕ್ಷೆ ಇದ್ರೆ ದಯವಿಟ್ಟು ನೀವು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ HDFC ಬ್ಯಾಂಕ್ ಅಂತ ಟೈಪ್ ಮಾಡಿ. ಜಾಸ್ತಿ ಜನ ಅಲ್ಲಿ ಟೈಪ್ ಮಾಡಿದ್ರೆ ಆವಾಗ ನಾವು ವಿಡಿಯೋವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಕೈಗೊಳ್ತೇವೆ. ಯಾಕಂದ್ರೆ ನಮಗೆ ಗೊತ್ತಿದ್ದ ಹಾಗೆ HDFC ಬ್ಯಾಂಕ್ ಶೇರ್ಗಳು ಎಲ್ಲರ ಹತ್ರ ಇದ್ದಾವೆ. ಯಾಕಂದ್ರೆ ಬಹಳ ವರ್ಷಗಳಿಂದ ನಮ್ಮ ಗ್ರಾಜುಯೇಟ್ಸ್ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಮತ್ತೆ ಸದ್ಯಕ್ಕೆ ಅಂಡರ್ ಪರ್ಫಾರ್ಮಿಂಗ್ ಇದ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಒಂದ್ಸತಿ ಚಿಗುರ್ಕೊಂಡು ಮೇಲಕ್ಕೆ ಹೋಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮಾರುತಿ ಸುಜುಕಿ ರಿಸೀವ್ಡ್ 3,000 bookings in 2 days for a new SUV Jimny. Currently there is a waiting period of 3 months. Maruti Suzuki hopes to gain market share through high SUV sales. ಮಾರುತಿ ಸುಜುಕಿ ಮುಂಚೂಣಿಯಲ್ಲಿರುವ ಕಂಪನಿ, ಬಹಳ ವರ್ಷಗಳಿಂದ ಒಳ್ಳೆ ಹೆಸರನ್ನು ಪಡ್ಕೊಂಡಂತದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಈ SUV ಬಂದ ಮೇಲೆ ಗ್ಯಾರಂಟಿಯಾಗಿ ಅವರ ಸೇಲ್ಸ್ ಜಾಸ್ತಿ ಆಗ್ಬೋದು. ಮತ್ತೆ ಅಷ್ಟೇ ಅಲ್ಲ, ಒಂದಷ್ಟು ಹೈ ಪ್ರೈಸ್ಡ್ ಕಾರುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವಂತ ಎಲ್ಲಾ ಲಕ್ಷಣಗಳಿದ್ದಾವೆ. ಈಗ ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ತಿರುಪತಿ ವೆಂಕಟೇಶ್ವರ ಟೆಂಪಲ್ ನಲ್ಲಿ ಈ ವರ್ಷ 1,450 ಕೋಟಿ ಅವರಿಗೆ ಹುಂಡಿಯಲ್ಲಿ ಸಿಕ್ಕಿದೆ. ಮತ್ತೆ 2021ರಲ್ಲಿ 833 ಕೋಟಿ ಇತ್ತು. ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ, ದೇವರಿಗೆ ಹಣ ಹಾಕುವವರ ಸಂಖ್ಯೆ. ಆಸ್ ಪರ್ ಕರೆಂಟ್ ಗ್ಲೋಬಲ್ ಕ್ಯೂಸ್, ನಿಫ್ಟಿ ಮೇ ಒನ್ಸ್ ಅಗೇನ್ ಓಪನ್ ಅರೌಂಡ್ 18,000 ಮಾರ್ಕ್ ಆನ್ ಮಂಡೇ ಮಾರ್ನಿಂಗ್. ಅಂದರೆ ಸದ್ಯಕ್ಕೆ ಗ್ಲೋಬಲ್ ಕ್ಯೂಸ್ ಅನ್ನು ನೋಡಿದ್ರೆ ಸೋಮವಾರ ಬೆಳಿಗ್ಗೆ ನಿಫ್ಟಿ ಒಂದಷ್ಟು ಮೇಲಕ್ಕೆ ಅಂದ್ರೆ 18,000 ಲೆವೆಲ್ ಓಪನ್ ಆಗುವಂತ ಎಲ್ಲಾ ನಿರೀಕ್ಷೆಗಳು ಇದ್ದಾವೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ, ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಅಷ್ಟೇ ಅಲ್ಲ, ಕೊನೆಯಲ್ಲಿ HDFC ಬ್ಯಾಂಕ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.